ಸೊ ಹಾಯ್ ಸ್ನೇಹಿತರೆ, ಹೇಗಿದ್ದೀರಾ? ನೋಡಿ ಸ್ನೇಹಿತರೆ, ಇಂಡಿಯಾ ಪೋಸ್ಟ್ ಆಫೀಸ್ ಒಂದು ಭಾರತದ ಒಂದು ಅಂಚೆ ಇಲಾಖೆ ಕಡೆಯಿಂದ ರೀಸೆಂಟ್ ಆಗಿ ಒಂದು ಸೋಷಿಯಲ್ ಮೀಡಿಯಾದಲ್ಲಿ, ಅದರಲ್ಲೂ ಒಂದು ಯೂಟ್ಯೂಬ್ ನಲ್ಲಿ ಒಂದು ನೋಟಿಫಿಕೇಶನ್ ಬಹಳಷ್ಟು ಒಂದು ವೈರಲ್ ಆಗ್ತಿದೆ. ಅದು ಯಾವ ಒಂದು ನೋಟಿಫಿಕೇಶನ್ ಅಂದ್ರೆ, ಏನು ಸುಮಾರು ನಾಳೆ ತಿಂಗಳು 15ನೇ ತಾರೀಕು ಒಂದು ಹೊಸದಾಗಿರುವಂತಹ ಒಂದು ವೇಕೆನ್ಸಿಗಳ ಒಂದು ಡೀಟೇಲ್ ಆಗಿರುವಂತಹ ಒಂದು ನೋಟಿಫಿಕೇಶನ್ ರಿಲೀಸ್ ಅನ್ನ ಮಾಡ್ತೀವಿ ಅಂತ ಒಂದು ಅಪ್ಡೇಟ್ ಏನ ಕೊಟ್ಟಿದ್ದಾರೆ. ಆ ಒಂದು ನೋಟಿಫಿಕೇಶನ್ ಬಹಳಷ್ಟು ಅಂದ್ರೆ ಬಹಳ ಒಂದು ವೈರಲ್ ಆಗ್ತಿದೆ. ಈವನ್ ನಾನು ಸಹ ಇದೇ ಒಂದು ನೋಟಿಫಿಕೇಶನ್ ಬಗ್ಗೆ ನಾನು ಅಪ್ಡೇಟ್ ಅನ್ನ ಕೊಟ್ಟಿದ್ದೆ. ತಾವು ಸಹ ಒಂದು ಸಲ ತಾವು ಈ ಒಂದು ಸ್ಕ್ರೀನ್ ಮೇಲೆ ತಾವು ಚೆಕ್ಔಟ್ ಅನ್ನ ಮಾಡ್ಕೋಬಹುದು. ನಾಳೆ ತಿಂಗಳು 15ನೇ ತಾರೀಕು ಈ ಒಂದು ನೋಟಿಫಿಕೇಶನ್ ನ ರಿಲೀಸ್ ಅನ್ನ ಮಾಡ್ತೀವಿ, ತಾವು ಅಪ್ಲೈ ಮಾಡಬಹುದು ಅಂತ ಇದರಲ್ಲಿ ಒಂದು ಮೆನ್ಷನ್ ಅನ್ನ ಮಾಡಿದ್ದಾರೆ. ಹಾಗಾದ್ರೆ ಬಹಳಷ್ಟು ಒಂದು ಕ್ಯಾಂಡಿಡೇಟ್ಸ್ ಗಳಿಗೆ, ಈ ಬಾರಿ ಅಪ್ಲೈ ಮಾಡಕ್ಕೆ ಹೋಗ್ತಿರುವಂತಹ ಒಂದು ಸ್ಟೂಡೆಂಟ್ ಗಳಿಗೆ ಇನ್ನು ಈ ಒಂದು ನೋಟಿಫಿಕೇಶನ್ ಬಗ್ಗೆ ಒಂದು 100% ಆಗಿರುವಂತಹ ಒಂದು ಕ್ಲಾರಿಟಿ ಇಲ್ಲ. ನಿಜವಾಗಿಯೂ ಈ ಒಂದು ನೋಟಿಫಿಕೇಶನ್ ರಿಯಲ್ ಅಥವಾ ಒಂದು ಫೇಕ್ ಅಂತ ಇವನ್ ರೀಸೆಂಟ್ ಆಗಿ ಅಪ್ಡೇಟ್ ಕೊಟ್ಟಿರುವಂತಹ ಒಂದು ವಿಡಿಯೋದಲ್ಲಿ ಬಹಳಷ್ಟು ಒಂದು ಕ್ಯಾಂಡಿಡೇಟ್ಗಳು, ಅದರಲ್ಲೂ ಕೆಲವೊಬ್ಬರು ತಾವೇ ಈ ಒಂದು ನೋಟಿಫಿಕೇಶನ್ ನ ಸ್ವತಃ ಒಂದು ಎಡಿಟ್ ಅನ್ನ ಮಾಡಿ ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀರಾ ಅಂತ ಒಂದು ಕಮೆಂಟ್ಸ್ ಅನ್ನ ಮಾಡಿದ್ದಾರೆ. ನೋಡಿ, ನಾವು ಈ ರೀತಿಯಾಗಿ ಮಾಡಕ್ಕೆ ಆಗುದಿಲ್ಲ. ಈ ರೀತಿಯಾಗಿ ನಾವೇನಾದರೂ ಮಾಡಿದ್ರೆ ಅದು ಒಂದು ಇಲ್ಲಿಗಲ್ ಆಗಿರುವಂತಹ ಒಂದು ಇಶ್ಯೂ ಆಗುತ್ತೆ, ನಮ್ಮ ಮೇಲೆ ಕಂಪ್ಲೇಂಟ್ಸ್ ಆಗುತ್ತೆ, ಜೈಲ್ಗೆ ಹೋಗ್ಬೇಕಾಗಿರುತ್ತೆ. ಈ ರೀತಿಯಾಗಿರುವಂತಹ ಒಂದು ಪ್ರಾಬ್ಲಮ್ಸ್ ಅನ್ನ ಫೇಸ್ ಅನ್ನ ಮಾಡಬೇಕಾಗಿರುತ್ತೆ. ಸೊ ಬನ್ನಿ, ಈ ಒಂದು ನೋಟಿಫಿಕೇಶನ್ ಬಗ್ಗೆ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು 100% ಆಗಿರುವಂತಹ ಒಂದು ಕ್ಲಾರಿಟಿಯನ್ನ ಕೊಡ್ತೀನಿ. ಇದರ ಮುಂಚೆ ಡಿಸ್ಕ್ರಿಪ್ಷನ್ ಅಲ್ಲಿ ಟೆಲಿಗ್ರಾಮ್ ಗ್ರೂಪ್ ನ ಒಂದು ಲಿಂಕ್ ಅನ್ನ ಕೊಟ್ಟಿರ್ತೀನಿ. ಪ್ರತಿಯೊಬ್ಬರು ಟೆಲಿಗ್ರಾಮ್ ಗ್ರೂಪ್ ನಲ್ಲಿ ಆದಷ್ಟು ತಾವು ಜಾಯಿನ್ ಅನ್ನ ಮಾಡ್ಕೊಳ್ಳಿ. ಪ್ರತಿಯೊಂದು ಅಫಿಷಿಯಲ್ ಆಗಿರುವಂತಹ ಒಂದು ಅಪ್ಡೇಟ್ಸ್ ಆಗಲಿ ಮತ್ತು ನೋಟಿಫಿಕೇಶನ್ಸ್ ಆಗಿರಲಿ, ಮೆರಿಟ್ ಲಿಸ್ಟ್ ಆಗಿರಲಿ, ಪ್ರತಿಯೊಂದು ಡೀಟೇಲ್ಸ್ ನಾನು PDF ಮುಖಾಂತರ ಟೆಲಿಗ್ರಾಮ್ ಗ್ರೂಪ್ ನಲ್ಲಿ ಶೇರ್ ಅನ್ನ ಮಾಡ್ತೀನಿ. ಸೊ ಆ ಒಂದು ರೀಸನ್ ಇಂದ ಫಟಾಫಟ್ ತಾವು ಟೆಲಿಗ್ರಾಮ್ ಗ್ರೂಪ್ಗೆ ತಾವು ಜಾಯಿನ್ ಅನ್ನ ಮಾಡ್ಕೊಳ್ಳಿ. ಸೊ ಫೈನಲ್ ಆಗಿ ಈ ಒಂದು ನೋಟಿಫಿಕೇಶನ್ ರಿಯಲ್ ಅಥವಾ ಒಂದು ಫೇಕ್ ಅಂದ್ರೆ, ನೋಡಿ ಸ್ನೇಹಿತರೆ, 100% ಇದು ಒಂದು ರಿಯಲ್ ಆಗಿರುವಂತಹ ಒಂದು ನೋಟಿಫಿಕೇಶನ್ ಆಗಿರುತ್ತೆ. ಓಕೆನಾ? ಆಫ್ಟರ್ ಬಹಳಷ್ಟು ಒಂದು ರಿಸರ್ಚ್ ಅನ್ನ ಮಾಡಿದಾಗ, ಓಕೆನಾ, ಅಫಿಷಿಯಲ್ ಆಗಿರುವಂತಹ ಒಂದು ವೆಬ್ಸೈಟ್ ಅನ್ನ ಚೆಕ್ಔಟ್ ಅನ್ನ ಮಾಡಿದಾಗ ಬಹಳಷ್ಟು ದಿನದಿಂದ ನಾನು ಅಬ್ಸರ್ವ್ ಅನ್ನ ಮಾಡ್ತಾ ಇದ್ದೀನಿ. ಇನ್ನಷ್ಟು ಏನೋ ಒಂದು ಇಂಡಿಯಾ ಪೋಸ್ಟ್ ಆಫೀಸ್ ನ ಒಂದು ಎಂಪ್ಲಾಯೀಸ್ ನ ಒಂದು ವೆಬ್ಸೈಟ್ ಅನ್ನ ಚೆಕ್ಔಟ್ ಅನ್ನ ಮಾಡಿದಾಗ ಈ ಒಂದು ನೋಟಿಫಿಕೇಶನ್ ರಿಯಲ್ ಅಂತ ಒಂದು ತಿಳಿದಿದೆ. ಈವನ್ ಇದೇ ಒಂದು ಇಂಡಿಯಾ ಪೋಸ್ಟ್ ಆಫೀಸ್ ನ ಒಂದು ಗ್ರಾಮೀಣ ಡಾಕ್ ಸೇವಕ್ನ ಮಹಾಸಚಿವರಾಗಿರುವಂತಹ SS ಮಹಾದೇವಯ್ಯರು ಕೂಡ ಇದೇ ಒಂದು ನೋಟಿಫಿಕೇಶನ್ ಬಗ್ಗೆ ಒಂದು ಕ್ಲಾರಿಟಿಯನ್ನ ಕೊಟ್ಟಿದ್ದಾರೆ. ಸೊ ಓಕೆನಾ, ಈ ಒಂದು ನೋಟಿಫಿಕೇಶನ್ ರಿಯಲ್ ಅಂತ ಒಂದು ಕ್ಲಾರಿಟಿ ತಮಗೆ ಸಿಕ್ಕಿರುತ್ತೆ. ನಾಳೆ ತಿಂಗಳು 15ನೇ ತಾರೀಕು ಅಂದ್ರೆ ಸೆಕೆಂಡ್ ವೀಕ್ ನಲ್ಲಿ ತಾವು ಇದರ ಒಂದು ಡೀಟೇಲ್ ಆಗಿರುವಂತಹ ಒಂದು ವೆಬ್ಸೈಟ್ ನಲ್ಲಿ ಈ ಒಂದು ನೋಟಿಫಿಕೇಶನ್ ತಾವು ಪಡ್ಕೋಬಹುದು. ತಾವು ಅಪ್ಲೈ ಮಾಡುವಂತಹ ಒಂದು ಮುಂಚೆ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಡಾಕ್ಯುಮೆಂಟ್ಸ್ ಅನ್ನ ತಾವು ಆದಷ್ಟು ತಾವು ಪ್ರಿಪೇರ್ ಅನ್ನ ಮಾಡ್ಕೊಳ್ಳಿ. ನೋಡಿ, ಕಂಪ್ಲೀಟ್ ಆಗಿರುವಂತಹ ಒಂದು ಡಾಕ್ಯುಮೆಂಟ್ಸ್ ನ ಒಂದು ಡೀಟೇಲ್ಸ್ ನ ಒಂದು ವಿಡಿಯೋನ ಡಿಸ್ಕ್ರಿಪ್ಷನ್ ಅಲ್ಲಿ ಪೇಸ್ಟ್ ಅನ್ನ ಮಾಡಿರ್ತೀನಿ. ಅಲ್ಲಿಂದ ತಾವು ಹೋಗಿ ತಾವು ಡೀಟೇಲ್ ಆಗಿರುವಂತಹ ಒಂದು ಡಾಕ್ಯುಮೆಂಟ್ಸ್ ನ ಒಂದು ವಿಡಿಯೋಸ್ ಅನ್ನ ತಾವು ನೋಡಿ, ತಾವು ಈಗಿನಿಂದಲೇ ತಾವು ಡಾಕ್ಯುಮೆಂಟ್ಸ್ ಅನ್ನ ತಾವು ರೆಡಿಯನ್ನ ಮಾಡಿಕೊಳ್ಳಿ. ತಾವು ಆಫ್ಟರ್ ತಾವು ಅಪ್ಲೈ ಅನ್ನ ಮಾಡಕ್ಕೆ ತಾವು ಟ್ರೈ ಅನ್ನ ಮಾಡಿ. ನೋಡಿ ಸ್ನೇಹಿತರೆ, ಇನ್ನು ಮುಂದೆ ಬಹಳಷ್ಟು ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಅಪ್ಡೇಟ್ಸ್ ಅನ್ನ ನಾನು ಡೇ ಟು ಡೇ ಕೊಡ್ತಾ ಹೋಗ್ತಾ ಇರ್ತೀನಿ. ಸೊ ಆ ಒಂದು ರೀಸನ್ ಇಂದ ಈ ಒಂದು ಚಾನಲ್ ತಾವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನೋಟಿಫಿಕೇಶನ್ ಆನ್ ಅನ್ನ ಮಾಡ್ಕೊಳ್ಳಿ. ಸೊ ಇಷ್ಟೇ ಇವತ್ತಿನ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ಡೀಟೇಲ್ ಆಗಿರುವಂತಹ ಒಂದು ಕ್ಲಾರಿಟಿ ಆಗಿರುವಂತಹ ಒಂದು ಅಪ್ಡೇಟ್ ಆಗಿರುತ್ತೆ. ಹೀಗೆ ಯಾವುದಾದ್ರೂ ಒಂದು ಡೌಟ್ಸ್ ಇದ್ರೆ ದಯವಿಟ್ಟು ತಾವು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸ್ಕೊಳ್ಳಿ. ಆದಷ್ಟು ಬೇಗ ನಾನು ರಿಪ್ಲೈ ಅನ್ನ ಕೊಡಕ್ಕೆ ಪ್ರಯತ್ನ ಮಾಡ್ತೀನಿ. ಸೊ ಮುಂದಿನ ಮತ್ತೊಂದು ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ಅಪ್ಡೇಟ್ ನಲ್ಲಿ ಸಿಗ್ತೀನಿ.